Hello, cuties. How are you all? I hope you're doing great. ನಾನು ತುಂಬ ಚೆನ್ನಾಗಿದ್ದೀನಿ. So, welcome back to my channel. It's been like 2 weeks or 3 weeks, I guess, last video ಮಾಡಿ. ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರಾ? ನಿಮ್ಮ ಜೊತೆ ಪರ್ಸ್ನಲ್ ಟಾಕ್ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು. ಓಕೆ, ದಿಸ್ ವಿಡಿಯೋ ಈಸ್ ಫಾರ್ ಯು. ಐ ನೋ ಮೆನಿ ಗರ್ಲ್ಸ್ ಹೂ ಫೀಲ್ ದೇ ಆರ್ ನಾಟ್ ಎನಫ್ ಆ್ಯಂಡ್ ನಿಮ್ಗೆ ಅನಿಸ್ತಾ ಇರುತ್ತೆ ನಾನು ಎಲ್ರಿಗಿಂತನೂ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀನಿ ಲೈಫಲ್ಲಿ. ಹಾಗೆ ಯುನೋ ನೀವು ಮಾಡೋದು ಯಾವುದು ಇಟ್ ಡಸಂಟ್ ಫೀಲ್ ದ್ಯಾಟ್ಸ್ ಎನಫ್ ಅಂತ. ಸೊ ಇದು ಎಲ್ಲದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಐ ನೋ ನಿಮ್ಗೆ ಈ ಥರ ಫೀಲ್ ಆಗ್ತಾ ಇದೆ ಅಂತ. ಐ ಆ್ಯಕ್ಚುಲಿ ನೋ, ಬಿಕಾಸ್ ಎವ್ರಿ ಒನ್ ಫೀಲ್ಸ್ ದಿಸ್ ವೇ ಎಟ್ ಸಮ್ ಪಾಯಿಂಟ್ ಆಫ್ ದೇರ್ ಲೈಫ್. ಓಕೆ, every day will not be same because every day is not Sunday. I know, right? ಸೊ ನಿಮಗೆ ನೀವು ಅನ್ಕೊತಾ ಇರ್ತೀರಾ ಎಲ್ಲರೂ ಎಷ್ಟೊಂದು ಅಚೀವ್ ಮಾಡ್ತಾ ಇದ್ದಾರೆ ಲೈಫಲ್ಲಿ, ನಾನೇನು ಮಾಡ್ತಾ ಇಲ್ಲ ಅಂತ ನೀವು ಅನ್ಕೊತಾ ಇರ್ತೀರಾ. ಬಟ್ ಅವ್ರು ಅಚೀವ್ ಮಾಡ್ತಾ ಇರೋ ಡೇ ಇಟ್ಸ್ ಲೈಕ್ ದಿಯರ್ ಡೇ. ಅವ್ರದ್ದು ಪ್ರತಿದಿನವೂ ಅಚೀವ್ ಮಾಡ್ತಾನೆ ಇರಲ್ಲ. ಅವ್ರು ಒಂದಿನ ಅಚೀವ್ ಮಾಡಿರ್ತಾರೆ ಆ್ಯಂಡ್ ಎವ್ರಿ ಸಿಂಗಲ್ ಡೇ ದೇ ವಿಲ್ ಆಲ್ಸೋ ಬಿ ಸ್ಟ್ರಗ್ಲಿಂಗ್ ಇನ್ ದಿಯರ್ ಲೈಫ್. ಯು ಗೆಟ್ ದಿಸ್ ಪಾಯಿಂಟ್. ಸೊ ಅವ್ರದ್ದು ಅಚೀವಿಂಗ್ ಡೇನ ನೀವು ಲೋ ಆಗಿರೋ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಟ್ಸ್ ನಾಟ್ ಗುಡ್. ಆ್ಯಂಡ್ ಕಂಪೇರಿಂಗ್ ಯೋರ್ ಸೆಲ್ಫ್ ಟು ಅದರ್ಸ್ ಇಸ್ ಓನ್ಲಿ ನಾಟ್ ಗುಡ್. ಸೋಷಿಯಲ್ ಮೀಡಿಯಾ ಬಂದಾಗಿಂದ ಹೆಂಗಾಗಿದೆ ಅಂದರೆ ಯು ಸ್ಟಾರ್ಟ್ ಕಂಪೇರಿಂಗ್ ಯೋರ್ ಲೈಫ್ ವಿತ್ ಅದರ್ಸ್, ರೈಟ್? ಮಾಡ್ತೀರಾ ತಾನೇ? ನಿಜ ಹೇಳಿ. ಐ ನೋ ಬಿಕಾಸ್ ನಾನು ಮಾಡ್ತೀನಿ ಕೂಡ, ಇವಾಗಲೂ ಮಾಡ್ತೀನಿ. I see someone's like profile and like wow, they're doing well in their life, they like their life is so sorted, they've figured it out ಎಲ್ಲಾನು ಅನ್ಕೊತಾ ಇರ್ತೀವಿ. ಬಟ್ ಅವರು ಇನ್ನೊಬ್ರು ಪ್ರೊಫೈಲ್ ನೋಡಿಬಿಟ್ಟು ಅನ್ಕೊತಾ ಇರ್ತಾರೆ ಓ ದೇರ್ ಲೈಫ್ ಇಸ್ ಸಾರ್ಟೆಡ್ ಬ್ರೋ ಅಂತ. ಸೊ ಇಟ್ಸ್ ಲೈಕ್ ನೀವು ಅವ್ರನ್ನ ಕಂಪೇರ್ ಅವ್ರ ಲೈಫ್ ಬಗ್ಗೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಅವ್ರು ಇನ್ನೊಬ್ರನ್ನ ನೋಡ್ಕೊಂಡು ಕಂಪೇರ್ ಮಾಡ್ಕೊತಾ ಇರ್ತಾರೆ. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. You are special, you are unique, you are main character of your life, not others' life. Okay, got it? ಆಯಿತು. ಇವಾಗ ಓವರ್ ಥಿಂಕಿಂಗ್ ಬಗ್ಗೆ ಮಾತಾಡೋಣ. ಯಾರ್ಯಾರು ಮಾಡಲ್ಲ ಹೇಳಿ ಓವರ್ ಥಿಂಕಿಂಗ್? ನೀವು ಮಾಡ್ತೀರಾ, ನಾನು ಮಾಡ್ತೀನಿ, ಎಲ್ಲರೂ ಓವರ್ ಥಿಂಕ್ ಮಾಡ್ತೀವಿ. ಸೊ ಓವರ್ ಥಿಂಕ್ ಕಂಪೇರ್ ಮಾಡ್ಕೋತೀವ ಅವ್ರ ಪ್ರೊಫೈಲ್ ನೋಡಿಬಿಟ್ಟು ಓ ಶಿ ಹ್ಯಾಸ್ ಡನ್ ಸೋ ಮಚ್ ಎಟ್ ದಿಸ್ ಯಂಗ್ ಏಜ್ ಅಂತ ಅಂದ್ಕೊಳೋದು, ಕಂಪೇರ್ ಮಾಡೋದು, ಆಮೇಲೆ ಓವರ್ ಥಿಂಕ್ ಮಾಡೋದು ಅದ್ರ ಬಗ್ಗೆ. ನಾನೇನು ಮಾಡಿಲ್ಲ, ನನಗೆ ಅದು ಸರಿ ಹೋಗಿಲ್ಲ, ಇದು ಸರಿ ಹೋಗಿಲ್ಲ, ನಾನು ಮಾಡ್ತಾ ಇರೋದೇ ಸಾಲ್ತಾ ಇಲ್ಲ ಲೈಫಲ್ಲಿ ಅಂತ. ಡೋಂಟ್ ಓವರ್ ಥಿಂಕ್ ಅಬೌಟ್ ಎನಿಥಿಂಗ್. ಓಕೆ, ಗಾಟ್ ಇಟ್. ಇನ್ನೊಂದು ಪಾಯಿಂಟ್ ಬಗ್ಗೆ ಮಾತಾಡ್ತೀನಿ. ಇಫ್ ಯು ಆರ್ ಅ ಪರ್ಸನ್ ಹೂ ಈಸ್ ಗಿವಿಂಗ್ ಅ ಲಾಟ್ ಇನ್ ಅ ರಿಲೇಷನ್ಶಿಪ್, ಇನ್ ಅ ಫ್ರೆಂಡ್ಶಿಪ್, ಇನ್ ಫ್ಯಾಮಿಲಿ, ಯಾವುದ್ರಲ್ಲಾದರೂ ಆಗಲಿ, ಯು ಫೀಲ್ ದಟ್ ಯು ಆರ್ ಗಿವಿಂಗ್ ಅ ಲಾಟ್ ಆ್ಯಂಡ್ ದೆನ್ ಯು ಫೀಲ್ ದಟ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತಾ? ಯಾ, ಅನಿಸುತ್ತೆ, ಆಬ್ವಿಯಸ್ಲಿ ಅನಿಸುತ್ತೆ. ವೆನ್ ಯು ಆರ್ ಟ್ರೈಂಗ್ ಟು ಪುಟ್ ಎಫರ್ಟ್ಸ್ ಇನ್ ದ ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಆರ್ ಇನ್ ಫ್ಯಾಮಿಲಿ, ಮುಂದೆ ಇರೋ ಪರ್ಸನ್ ಅದನ್ನು ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಯು ಫೀಲ್ ದ್ಯಾಟ್, ರೈಟ್? ಇಟ್ಸ್ ಓಕೆ ಟು ಫೀಲ್ ದ್ಯಾಟ್ ವೇ. ಯು ಆರ್ ನಾಟ್ ಅಲೋನ್. ಓಕೆ, ಇಟ್ಸ್ ಓಕೆ ಟು ಫೀಲ್ ದ್ಯಾಟ್ ವೇ. ಡೋಂಟ್ ವರಿ, ಇಟ್ಸ್ ಆಲ್ ಗುಡ್. ಇದೆಲ್ಲ ಕಂಪೇರಿಂಗ್, ಓವರ್ ಥಿಂಕಿಂಗ್ ಆ್ಯಂಡ್ ಗಿವಿಂಗ್ ಅ ಲಾಟ್, ಇದೆಲ್ಲ ನಿಮ್ಮನ್ನು ಹೇಗೆ ಎಫೆಕ್ಟ್ ಮಾಡುತ್ತೆ ಗೊತ್ತಾ? ಯು ಸ್ಟಾರ್ಟ್ ಫೀಲಿಂಗ್ ದಟ್ ಯು ಆರ್ ನಾಟ್ ಎನಫ್, ಯು ಆರ್ ನಾಟ್ ಗುಡ್ ಎನಫ್, ಯು ಆರ್ ನಾಟ್ ಪ್ರಿಟಿ ಎನಫ್, ಯು ಆರ್ ನಾಟ್ ಎನಫ್ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆಯವರು ಅಪಿಯರೆನ್ಸ್ಗೆ ನೋಡಿಬಿಟ್ಟು ನೀವು ಓ ನಾನು ಅವ್ರು ಅಷ್ಟು ಚೆನ್ನಾಗಿಲ್ಲ ಅಂದ್ಕೊಳ್ಳೋದು. ಹಾಗೆ ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ ಅವ್ರ ಸಕ್ಸಸ್ನ ನೋಡಿಬಿಟ್ಟು ಓ ಐ ಆಮ್ ನಾಟ್ ಸಕ್ಸಸ್ಫುಲ್ ಎನಫ್ ಅಂದ್ಕೊಳ್ಳೋದು. ಹಾಗೆ ಅವ್ರು ತುಂಬ ಫನ್ ಆಗಿದ್ದಾರೆ, ಶೀ ಈಸ್ ಸೋ ಜೋವಿಯಲ್, ಶೀ ಈಸ್ ಸೋ, ಅವ್ರ ಲೈಫ್ ತುಂಬ ಹ್ಯಾಪ್ನಿಂಗ್ ಆಗಿದೆ, ನಾನು ಇಂಟ್ರೆಸ್ಟಿಂಗ್ ಇಲ್ಲ, ನನ್ನ ಲೈಫಲ್ಲಿ ಏನೂ ನಡೀತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ಕಂಪೇರ್, ಓವರ್ ಥಿಂಕಿಂಗ್ ಮಾಡಿಕೊಂಡು ಇದೆಲ್ಲ ಮಾಡ್ತಾ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಇದೆಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯು ವಿಲ್ ಸ್ಟಾರ್ಟ್ ಮೆಷರಿಂಗ್ ಯೋರ್ ಲೈಫ್ ಬೇಸ್ಡ್ ಆನ್ ದೇರ್ ಲೈಫ್, whom you are comparing yourself with. Your life is different, babe. Their life is different. So don't compare your life with their life. You're measuring it in a different way. You're totally measuring it wrong. Compare yourself, like your life with yourself, your younger self. Your younger self would be so proud of you right now. Alva? Think that way. I'll take my own example. My younger self, my like younger Shivani would be so proud of myself right now. Like
You compare your life. No, why are you comparing your life with others? Stop doing that. And ಇವೆಲ್ಲ ಇದೆ ಅಲ್ಲ, ಇದು ಯಾವುದು ನಿಮ್ಮ ವರ್ತ್ನ ಡಿಫೈನ್ ಮಾಡಲ್ಲ. ಯು ಆರ್ ಸ್ಪೆಷಲ್, ಯು ಆರ್ ಯುನೀಕ್, ಯು ಆರ್ ಮೇನ್ ಕ್ಯಾರೆಕ್ಟರ್ ಆಫ್ ಯೋರ್ ಲೈಫ್. ಓಕೆ, ಸೊ ಸ್ಟಾಪ್ ಡೂಯಿಂಗ್ ಇಟ್. ನಿಮಗೂ ಅನ್ಸುತ್ತಾ ಯು ಫೀಲ್ ಲಾಸ್ಟ್? ಈವನ್ ಐ ಡೂ. ಇವಾಗಲೂ ಅನಿಸುತ್ತೆ, ವಾಟ್ ಆಮ್ ಐ ಡೂಯಿಂಗ್ ಇನ್ ಮೈ ಲೈಫ್? ಲೈಕ್ ಐ ಕ್ವಿಟ್ ಮೈ ಜಾಬ್, ವೆರಿ ಲೈಕ್ ವೆಲ್ ಪೇಯಿಂಗ್ ಜಾಬ್ನ ಕ್ವಿಟ್ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟು ಇಂಡಿಯಾಗೆ ವಾಪಸ್ ಬಂದು ಏನು ಮಾಡ್ತಾಯಿದ್ದೀನಿ? ಬೇರೆಯವ್ರ ಲೈಫ್ನ ಕಂಪೇರ್ ಮಾಡಿಕೊಂಡ್ರೆ ಐ ಫೀಲ್ ಲಾಸ್ಟ್. ಬಟ್ ಐ ಸ್ಪೋಕ್ ಟು ಫ್ಯೂ ಆಫ್ ಮೈ ಫ್ರೆಂಡ್ಸ್ ಹೂ ಆರ್ ವರ್ಕಿಂಗ್ 9 to 5. ದೇ ಫೈಂಡ್ ಮೈ ಲೈಫ್ ಇಂಟ್ರೆಸ್ಟಿಂಗ್. So they are comparing their life with my life. Like she's enjoying, she's doing content creation, she's earning from it, and they think that my life is sorted. No bro, don't think that way. You know, ಏನದು ದೂರದ ಬೆಟ್ಟ ನುಣ್ಗೆ ಅಂತಾರಲ್ಲ ಹಾಗೆ. ಇವಾಗ ನಾನು ಇನ್ನೊಬ್ಬರ ಲೈಫ್ ಜೊತೆ ಕಂಪೇರ್ ಮಾಡ್ಕೊತೀನಿ, 9 to 5 ಜಾಬ್ ವರ್ಕ್ ಮಾಡೋರ ಜೊತೆ. ಸೊ ಐ ಫೀಲ್ ಲೈಕ್ ಓ ದ ಲೈಫ್ ಇಸ್ ಸೊ ಸಾರ್ಟೆಡ್, ಲೈಕ್ ಮಂತ್ಲಿ ಎಕ್ಸಾಕ್ಟ್ ಸೇಮ್ ಅಮೌಂಟ್ ಆಫ್ ಸ್ಯಾಲ್ರಿ ಬರುತ್ತೆ, ಸ್ಟೆಬಿಲಿಟಿ ಇದೆ ಲೈಫಲ್ಲಿ. ಆ್ಯಂಡ್ ಲೈಕ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಹ್ಯಾವ್ ಲೈಕ್ ಮದುವೆ ಆಗಿದೆ ಆ್ಯಂಡ್ ದೇ ಹ್ಯಾವಿಂಗ್ ಕಿಡ್ಸ್ ಆ್ಯಂಡ್ ದೇರ್ ಲೈಫ್ ಇಸ್ ಸಾರ್ಟೆಡ್. ಬಟ್ ದೇ ವಿಲ್ ಬಿ ಲೈಕ್, ಯೋರ್ ಲೈಫ್ ಇಸ್ ಸಾರ್ಟೆಡ್ ಬ್ರೋ, ಯು ಆರ್ ಟ್ರಾವೆಲಿಂಗ್, ಯು ಆರ್ ಡೂಯಿಂಗ್ ಕಾಂಟೆಂಟ್ and you're earning by it and your life is sorted. And now tell me, whose life is sorted, your life or my life? They feel that my life is sorted, I feel their life is sorted. So exactly, there is like no point to compare or measure your success with other success. Okay, your life is your life, their life is their life. Just don't feel like you're lost. ಓಕೆ, ಯು ಆರ್ ಅಹೆಡ್. ನಿಮ್ಮ ಲೈಫಲ್ಲಿ ನೀವೇ ಕಂಪೇರ್ ಮಾಡ್ಕೊಳ್ಳಿ. ನೀವು ಮುಂಚೆ ಹೇಗಿದ್ದೀರಾ, ಇವಾಗ ಅದಕ್ಕಿಂತ ಬೆಟರ್ ಆಗಿದ್ದೀರಾ. ಸೊ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಬೇರೆಯವ್ರನ್ನ ನೋಡಿ ಲೈಕ್ ಫೀಲಿಂಗ್ ಲಾಸ್ಟ್, ಅದೆಲ್ಲ ಬೇಡ. ಸೊ ನಾವು ಮೈ ಪಾತ್ ಇಸ್ ಡಿಫ್ರೆಂಟ್, ದೇರ್ ಪಾತ್ ಇಸ್ ಡಿಫ್ರೆಂಟ್. ಸೊ ಇಫ್ ಐ ಸ್ಟಾರ್ಟ್ ಕಂಪೇರಿಂಗ್ ಮೈ ಲೈಫ್ ಟು ದೇರ್ ಲೈಫ್, obviously I'll feel bad. Obviously if they compare their life with my life, they will obviously feel bad. So their ಕಂಪ್ಲೀಟ್ ಲೈಫ್ ಇಸ್ ಡಿಫ್ರೆಂಟ್, ನನ್ನ ಲೈಫು ಕಂಪ್ಲೀಟ್ ಡಿಫ್ರೆಂಟ್. ಸೊ ನಾನು ಯಾವತ್ತೂ ನನ್ನ ಲೈಫ್ನ ಬೇರೆಯವ್ರ ಲೈಫ್ ಬಗ್ಗೆ ಕಂಪೇರ್ ಮಾಡಿಕೊಂಡು ಬೇಜಾರಾಗೋದಾಗಲಿ ಮಾಡ್ಕೊಂಡಿದ್ರೆ, ವೆನ್ ವಿಲ್ ಐ ಗೆಟ್ ಟೈಮ್ ಟು ಗೆಟ್ ಬೆಟರ್ ಇನ್ ಮೈ ಲೈಫ್? ಸೊ ಐ ಆಮ್ ಟೆಲಿಂಗ್ ದ ಸೇಮ್ ವೇ ಟು ಯು ಗರ್ಲ್ ಹೂ ಇಸ್ ವಾಚಿಂಗ್ ದಿಸ್ ವಿಡಿಯೋ ಫಾರ್ ಯು. You're not behind. You're just in a different path than others. Okay? You are in competition with your own self. Okay? Your success is measured different. Other people's success is measured different. So don't overthink. No need to rush. No need to prove anything. No need to become someone else. ಈ ರೇಸಲ್ಲಿ ಹೆಂಗಾಗಿದೆ ಅಂದರೆ ರ್ಯಾಟ್ ರೇಸ್ ಆಗೋಗ್ಬಿಟ್ಟಿದೆ ಇವಾಗ. 9 to 5 ಹಾಗೆ ಆಗಿದೆ, ಕಾಂಟೆಂಟ್ ಕ್ರಿಯೇಷನ್ನು ಹಾಗೆ ಆಗ್ತಾ ಇದೆ ಇವಾಗ. ಸ್ಪೆಷಲಿ ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ಕ್ರಿಯೇಟೆಡ್ ದಿಯರ್ creator account and started content creation. Before higirlilla. Now even content creation is like a rat race. So 3 points: no need to rush, no need to prove anything, no need to become someone else. Aita, just be as you are. You can take your own time, no need to rush. It's okay to mess up sometimes. Everyone messes up, so it's okay to mess up. You can start again. If you have started something and ಅದ್ರಲ್ಲಿ ಸೋತೋದ್ರ ಪರವಾಗಿಲ್ಲ, ಯು ಹ್ಯಾವ್ ಟೈಮ್, ಯು ಆರ್ ನಾಟ್ ಬಿಹೈಂಡ್. ಟೇಕ್ ಯುವರ್ ಓನ್ ಟೈಮ್. ಇಟ್ಸ್ ಓಕೆ ಟು ಮೆಸ್ ಅಪ್, ಇಟ್ಸ್ ಓಕೆ ಟು ಫೇಲ್, ಇಟ್ಸ್ ಓಕೆ ಟು ಸ್ಟಾರ್ಟ್ ಅಗೇನ್. ಓಕೆ, ಐ ಹೋಪ್ ದೀಸ್ ವರ್ಡ್ಸ್ ಆರ್ encouraging you to stay positive. I just want to say, be kinder to yourself. No matter what happens, ಏನಾದರೂ ಆಗಲಿ, be kinder to yourself. Don't punish yourself. Don't be rude to yourself. Just be kinder to yourself. Arthaita? That's all. Also, I just want to tell, you're doing better than you think. Okay? You're doing really very good in your life. Your little self would be so proud of you. ಇದು ಜಸ್ಟ್ ಹೀಗೆ ಮಾತಾಡಬೇಕು ಅನಿಸ್ತು, ಮಾತಾಡಿದೆ. ಸೊ ಗರ್ಲ್ಸ್ ಆರ್ ಎನಿ ಒನ್ ಹೂ ಇಸ್ ವಾಚಿಂಗ್ ದಿಸ್, ಯು ಆರ್ ಎನಫ್.
yeah, that's all for today. Thanks for watching. This is Shivani signing off. Bye bye. Take care. Lots of love.